ಇವತ್ತು ನಮ್ಮ ಮುಂದಿರೋ ಇತಿಹಾಸದ ಪುಸ್ತಕಗಳನ್ನಿಟ್ಕೊಂಡು ಒಂದು ದೊಡ್ಡ ಕಥೆ ಬಗ್ಗೆ ಮಾತಾಡೋಣ. ಹೌದು, ಖಂಡಿತ. ಈ ಕಥೆ ನಮ್ಮ ಭಾರತದ ಸಂಪತ್ತನ್ನ ಬ್ರಿಟಿಷರು ಹೇಗೆ ತಗೊಂಡ್ರು ಅನ್ನೋದ್ರ ಬಗ್ಗೆ. ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮತ್ರ ಚಾಕ್ಲೇಟು, ಆಟಿಕೆಗಳಿಂದ ತುಂಬಿರೋ ಒಂದು ದೊಡ್ಡ ರೂಮ್ ಇದೆ. ಯಾರೋ ಬಂದು ಒಂದು ದೊಡ್ಡ ವ್ಯಾಕ್ಯೂಮ್ ಕ್ಲೀನರ್ ಪೈಪ್ ಹಾಕಿ ಎಲ್ಲವನ್ನೂ ಹೀರಿ ಸಮುದ್ರದಾಚೆ ಇರೋ ತಮ್ಮ ಮನೆಗೆ ಹಾಕೊಂಡ್ರೆ ಹೇಗಿರುತ್ತೆ? ವಾವ್! ಈ ವ್ಯಾಕ್ಯೂಮ್ ಕ್ಲೀನರ್ ಕಥೆ ನಿಜಕ್ಕೂ ಆ ಐತಿಹಾಸಿಕ ಸತ್ಯವನ್ನು ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಹೌದಾ? ಹೌದು. ನಮ್ಮ ದೇಶದಲ್ಲಿದ್ದ ಚಿನ್ನ, ಬೆಳೆ, ವಸ್ತುಗಳನ್ನು ಬ್ರಿಟಿಷರು ತಮ್ಮ ದೇಶಕ್ಕೆ ಕೊಂಡೊಯ್ದರು. ಇದನ್ನೇ ಈ ಪುಸ್ತಕಗಳಲ್ಲಿ ಡ್ರೈನ್ ಆಫ್ ವೆಲ್ತ್ ಅಂತ ಕರೆಯಲಾಗಿದೆ. ಓಹೋ, ಡ್ರೈನ್ ಆಫ್ ವೆಲ್ತ್. ಅದೇ ಈ ಚರ್ಚೆಯ ಮುಖ್ಯ ಗುರಿ ಆ ಸಂಪತ್ತು ಹೇಗೆ ಸೋರಿಹೋಯಿತು ಅನ್ನೋದನ್ನ ಹುಡುಕೋದು. ನಾನೀ ದಾಖಲೆಗಳನ್ನು ಓದುವಾಗ ನನಗೊಂದು ವಿಷಯ ತುಂಬಾ ಆಶ್ಚರ್ಯ ಆಯಿತು. ಮಳೆ ಬರದೆ ಬೆಳೆ ಒಣಗಿ ಹೋದ್ರೂ ನಮ್ಮ ರೈತರು ಲ್ಯಾಂಡ್ ಟ್ಯಾಕ್ಸ್ ಕಟ್ಟಬೇಕಿತ್ತಂತೆ. ಹೌದು. ಇದು ಹೇಗಿದೆ ಅಂದ್ರೆ, ಮಕ್ಕಳ ಟಿಫಿನ್ ಬಾಕ್ಸ್ ಖಾಲಿ ಇದ್ರೂ ಅದರಲ್ಲಿರೋ ಊಟ ಕೊಡೋ ಅಂತ ಬಲವಂತ ಮಾಡಿದ ಹಾಗೆ ಅಲ್ವಾ? ನಿಜಕ್ಕೂ ಅಷ್ಟು ಕಠಿಣವಾಗಿತ್ತು ಆ ನಿಯಮಗಳು. ರೈತರು ತಮಗೆ ಊಟಕ್ಕೆ ಬೇಕಾದ ಅಕ್ಕಿ, ರಾಗಿ ಬೆಳೆಯೋ ಬದಲು ಬಟ್ಟೆಗೆ ಬಣ್ಣ ಹಾಕುವ ಇಂಡಿಗೋ ಬೆಳೆಯುವಂತೆ ಬ್ರಿಟಿಷರು ಫೋರ್ಸ್ ಮಾಡಿದ್ರು. ಅಯ್ಯೋ ಪಾಪ. ಮಳೆ ಬಾರ್ದಿದ್ದಾಗ ತಿನ್ನಲು ಕಾಳಿಲ್ಲದೆ 1770ರ ಬಂಗಾಳದ ಬರಗಾಲದಲ್ಲಿ ಲಕ್ಷಾಂತರ ಜನ ಕಷ್ಟಪಟ್ರು. ಅದೇ ಸಮಯದಲ್ಲಿ ಬ್ರಿಟನ್ನಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಶುರುವಾಯಿತು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದ್ರೆ ಅಲ್ಲಿ ದೊಡ್ಡೊಡ್ಡ ಫ್ಯಾಕ್ಟರಿಗಳು, ಯಂತ್ರಗಳು ಬಂದುವಲ್ವಾ? ಎಕ್ಸಾಕ್ಟ್ಲಿ. ಆ ಯಂತ್ರಗಳು ಒಂದೇ ದಿನದಲ್ಲಿ ಸಾವಿರಾರು ಬಟ್ಟೆಗಳನ್ನು ಬಹಳ ಬೇಗ ಮತ್ತು ಅಗ್ಗವಾಗಿ ರೆಡಿ ಮಾಡ್ತಿದ್ವು. ಹಾಗಾದ್ರೆ ನಮ್ಮೂರಿನಲ್ಲಿ ಕೈಯಿಂದ ಸುಂದರವಾದ ಬಟ್ಟೆ ನೇಯುತ್ತಿದ್ದವರ ಕಥೆ ಏನಾಯ್ತು? ಅದೇ ದೊಡ್ಡ ಬೇಸರದ ಸಂಗತಿ. ಆ ಯಂತ್ರದ ಬಟ್ಟೆಗಳ ಮುಂದೆ ನಮ್ಮೂರಿನ ಕೈಮಗ್ಗದವರ, ಆಟಿಕೆ ಮಾಡುವರ ವಸ್ತುಗಳನ್ನು ಯಾರೂ ಕೊಳ್ಳಲಿಲ್ಲ. ನಮ್ಮವರ ಕೆಲ್ಸ ಹೋಯ್ತು. ಓಹೋ. ಇದನ್ನೇ ಇತಿಹಾಸದಲ್ಲಿ ಡಿ-ಇಂಡಸ್ಟ್ರಿಯಲೈಸೇಷನ್ ಎನ್ನುತ್ತಾರೆ. ನಾವು ಕೇವಲ ಹತ್ತಿ ಬೆಳೆದು ಅವರಿಗೆ ಕೊಟ್ಟು ಅವರು ಮಾಡಿದ ಬಟ್ಟೆಯನ್ನೇ ಕೊಂಡುಕೊಳ್ಳುವಂತಾಯಿತು. ಅಂದ್ರೆ ನಾವು ಬರೀ ಕಚ್ಚಾ ವಸ್ತು ಕೊಡೋರಾದೆವು. ಹಾಗಾದ್ರೆ ಈ ಸಂಪತ್ತನ್ನು, ಹತ್ತಿಯನ್ನು ಅವರು ತಮ್ಮ ಊರಿಗೆ ಹೇಗೆ ಸಾಗಿಸ್ತಿದ್ರು? ಅದಕ್ಕಾಗಿಯೇ ಅವರು ಟ್ರೈನ್ಗಳನ್ನು ತಂದ್ರು. ನಾವು ಅಂದುಕೊಳ್ತೇವೆ ಟ್ರೈನ್ ತಂದಿದ್ದು ನಾವು ಆರಾಮಾಗಿ ಅಜ್ಜಿ ಮನೆಗೆ ಹೋಗ್ಲಿ ಅಂತ. ಆದರೆ ಅಸಲಿ ಕಾರಣ ಬೇರೆ ಇತ್ತು. ಹೌದು. ಹಳ್ಳಿಗಳಿಂದ ಹತ್ತಿ ಮತ್ತು ಸಂಪತ್ತನ್ನು ಬೇಗನೆ ಹಡಗುಗಳಿಗೆ ಸೇರಿಸಲು ಆ ಟ್ರೇನ್ ಮತ್ತು ಟೆಲಿಗ್ರಾಫ್ಗಳನ್ನು ಬಳಸಿದ್ರು. ಎಲ್ಲವೂ ಫಾಸ್ಟಾಗಿ ಆಗ್ಬೇಕು ಅಂತ. ಜೊತೆಗೆ ಸೆಂಟ್ರಲೈಸ್ಡ್ ಬ್ಯೂರೋಕ್ರಸಿ ಅಂದ್ರೆ ಒಂದೇ ಆಫೀಸ್ನಲ್ಲಿ ಕೂತು ಇಡೀ ಇಂಡಿಯಾವನ್ನು ಸುಲಭವಾಗಿ ಕಂಟ್ರೋಲ್ ಮಾಡಲು ಈ ಟೆಲಿಗ್ರಾಫ್ ಹೆಲ್ಪ್ ಮಾಡಿತು. ನನಗೆ ಇನ್ನೊಂದು ಪ್ರಶ್ನೆ ಇದೆ. 1835ರ ಮೆಕಾಲೆಸ್ ಮಿನಿಟ್ ಪ್ರಕಾರ ಅವರು ನಮಗೆ ಇಂಗ್ಲಿಷ್ ಶಾಲೆಗಳನ್ನು ತಂದರು ಅಲ್ವಾ? ಹೌದು, ತಂದ್ರು. ನಮಗೆ ಹೊಸ ವಿದ್ಯೆ ಕಲಿಸಿ ನಮ್ಮನ್ನು ಸ್ಮಾರ್ಟ್ ಮಾಡಲು ಅಂತ ತಾನೇ ಅವರು ಶಾಲೆಗಳನ್ನು ತೆರೆದಿದ್ದು. ಅದು ಮೇಲ್ನೋಟಕ್ಕೆ ಮಾತ್ರ ಹಾಗೆ ಕಾಣುತ್ತದೆ. ಬ್ರಿಟಿಷರಿಗೆ ತಮ್ಮ ಆಫೀಸ್ ಕೆಲಸ ಮಾಡಲು, ಲೆಕ್ಕ ಬರೆಯಲು ಗುಮಾಸ್ತರು ಅಥವಾ ಕ್ಲರ್ಕ್ಗಳು ಬೇಕಿದ್ರು. ಓಹೋ, ಅದಕ್ಕಾಗಿ ಶಾಲೆಗಳು. ಹೌದು. ಆ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಪಂಚತಂತ್ರದ ಕಥೆಗಳ ಬದಲು ಅವರದ್ದೇ ಸಂಸ್ಕೃತಿಯನ್ನು ಹೇಳಿಕೊಟ್ರು. ಇದರಿಂದ ನಮ್ಮ ಜನರಿಗೆ ತಮ್ಮದೇ ಭಾಷೆ, ಕಲೆಗಳಿಂದ ದೂರವಾದ ಕಲ್ಚರಲ್ ಎಲಿಯನೇಷನ್ ಶುರುವಾಯಿತು. ಇದು ತುಂಬಾ ಅನ್ಯಾಯ. ಆದರೆ ನಮ್ಮವರು ಸುಮ್ಮನೆ ಕೂರಲಿಲ್ಲ. ಕಾಮಿಕ್ಸ್ ಬುಕ್ಗಳಲ್ಲಿ ಓದ್ತೀವಲ್ಲ, ಸೂಪರ್ ಹೀರೋಗಳ ತರ ನಮ್ಮವರು ಫೈಟ್ ಮಾಡಿದ್ರು. ಖಂಡಿತ. ರೈತರು ನಾವು ಇಂಡಿಗೋ ಬೆಳೆಯಲ್ಲ ಅಂತ ಆಚೆ ಬಂದ್ರು. ಹೌದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತನ್ನ ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಕೈಯಲ್ಲಿ ಕತ್ತಿ ಹಿಡಿದು ಕುದುರೆ ಮೇಲೆ ಹೋರಾಡಿದ ಕತೆ ಓದಿದ್ರೆ ರೋಮಾಂಚನ ಆಗ್ತದೆ. ನಿಜ. ಈ ಧೈರ್ಯವೇ ರೆಸಿಸ್ಟೆನ್ಸ್ಗೆ ಕಾರಣವಾಯಿತು. ಕಾಡಿನಲ್ಲಿ ವಾಸಿಸುತ್ತಿದ್ದ ಕೋಲ್ ಮತ್ತು ಸಂಥಾಲ್ ಬುಡಕಟ್ಟು ಜನರ ಹೋರಾಟದ ನಂತರ 1857ರಲ್ಲಿ ಬಹಳ ದೊಡ್ಡ ಸಿಪಾಯಿ ಮ್ಯೂಟಿನಿ ಬಂತು. ಸಿಪಾಯಿ ಮ್ಯೂಟಿನಿ. ಇದರಲ್ಲಿ ಮಂಗಳ ಪಾಂಡೆ, ನಾನಾ ಸಾಹೇಬ್, ಬಹಾದೂರ್ ಶಾ ಜಾಫರ್ ಸೇರಿ ದೊಡ್ಡ ಯುದ್ಧವೇ ಮಾಡಿದ್ರು ಅಲ್ವಾ? ಹೌದು. ಆದರೆ ಬ್ರಿಟಿಷರ ಬಳಿ ದೊಡ್ಡ ಗನ್ಗಳಿದ್ರಿಂದ ಅವರು ಗೆದ್ರು. ಆಮೇಲೆ ಇಂಗ್ಲೆಂಡ್ ರಾಣಿ ನೇರವಾಗಿ ಆಡಳಿತ ಶುರು ಮಾಡಿದಳು. ಇದನ್ನೇ ನಾವು ಬ್ರಿಟಿಷ್ ರಾಜ್ ಎನ್ನುತ್ತೇವೆ. ಇವತ್ತಿಗೂ ಆ ಕೊಲೋನಿಯಲ್ ಲೆಗಸಿ ನಮ್ಮಲ್ಲಿದೆ ಅಲ್ವಾ? ಹೌದು, ಖಂಡಿತ. ಅವರು ಹರಪ್ಪಾದಂತಹ ಹಳೆಯ ಸಿಟಿಗಳನ್ನು ಹುಡುಕಿದ್ರು. ನಾವು ಪ್ರಪಂಚಕ್ಕೆ ಯೋಗ ಕಲಿಸಿದ್ರೆ ಅವರು ನಮಗೆ ಕ್ರಿಕೆಟ್ ಆಡೋದು ಮತ್ತು ಇಂಗ್ಲಿಷ್ ಭಾಷೆ ಕಲಿಸಿದ್ರು. ಕರೆಕ್ಟ್. 1857ರ ಹೋರಾಟದಲ್ಲಿ ಕಳೆದುಕೊಂಡ ಜೀವಗಳಿದ್ದಲೂ ಆ ಧೈರ್ಯವೇ ಮುಂದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿತು ಅನ್ನೋದು ಈ ಎಲ್ಲ ದಾಖಲೆಗಳ ಮುಖ್ಯ ಸಾರಾಂಶ.
ಹಾಗಾದ್ರೆ ಕೊನೆಯದಾಗಿ ಒಂದು ವಿಚಾರದ ಬಗ್ಗೆ ಗಮನ ಹರಿಸೋಣ. ಹೇಳಿ. ಅಂದು ಡಿಇಂಡಸ್ಟ್ರಿಯಲೈಸೇಷನ್ನಿಂದ ನಾವು ಕಳೆದುಕೊಂಡ ನಮ್ಮ ಚನ್ನಪಟ್ಟಣದ ಗೊಂಬೆಗಳು, ಸುಂದರವಾದ ಕೈಮಗ್ಗದ ಬಟ್ಟೆಗಳನ್ನು ಇಂದಿನ ಹೊಸ ಟೆಕ್ನಾಲಜಿ ಬಳಸಿ ಮತ್ತೆ ಹೇಗೆ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಬಹುದು? ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ಅದ್ಭುತ ವಿಷಯ ಅಲ್ವಾ?